ಪ್ರೇಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾನು ಧ್ಯಾನ ಮಾಡಿ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕರಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ಸಂದೇಶ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೆರೆಮೀಯನ ಪ್ರವಾದನೆ ಪುಸ್ತಕ 13ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ನೀವು ಕೇಳದಿದ್ದರೆ ನನ್ನ ಆತ್ಮವು ಗುಟ್ಟಾದ ಸ್ಥಳದಲ್ಲಿ ನಿಮ್ಮ ಗರ್ವದ ನಿಮಿತ್ತ ಗೋಳಾಡುವುದು. ಯೆಹೋವನ ಮಂದೆಯು ಸೆರೆಯಾಗಿ ಹೋದದರಿಂದ ಬಹಳ ಬೇಗ ಅಳುವೆನು. ನನ್ನ ನೇತ್ರವು ಅಶ್ರುಧಾರೆಯನ್ನು ಸುರಿಸುವುದು. ಇಲ್ಲಿ ಯೆರೆಮೀಯ ಹೇಳ್ತಾನೆ, ಈ ಯೆಹೂದ್ಯರಿಗೆ ಆತನು ಪ್ರವಾದನೆ ಮಾಡುತ್ತಾನೆ ಮತ್ತು ಅವರನ್ನು ಎಚ್ಚರಿಸ್ತಾನೆ. ಮತ್ತು ಅವರು ಕೇಳದಿದ್ದರೆ ಆತ ಹೇಳ್ತಾನೆ, ನನ್ನ ಆತ್ಮವು ಗುಟ್ಟಾದ ಸ್ಥಳದಲ್ಲಿ ನಿಮ್ಮ ಗರ್ವದಿಂದ ಗೋಳಾಡುವುದು. ಇವತ್ತು ದೇವರ ಸೇವಕರು ಪ್ರೇರೆ ಈ ಟಿ ವಿಯಲ್ಲಿ ಕೊಡುವ ಪ್ರಸಂಗವನ್ನು ಪ್ರತಿಯೊಬ್ಬರು ಕೇಳಿ ಅದರ ಪ್ರಕಾರ ನಡೆಯಬೇಕು, ಪ್ರತಿಯೊಬ್ಬರ ರಕ್ಷಣೆ ಹೊಂದಬೇಕು ಮತ್ತು ಪ್ರತಿಯೊಬ್ಬ ದೇವರ ಸೇವಕರ ಉದ್ದೇಶವಾಗಿದೆ. ಬರೇ ಅದಕ್ಕೂ ದೇವರ ಸೇವಕರು ಈ ಟಿ ವಿಯಲ್ಲಿ ಪ್ರತಿಯೊಬ್ಬ ದೇವರ ಸೇವಕರು, ಸಭಾಪಾಲಕರು, ಸೇವಕರು, ಸ್ವಾರ್ಥಕರು ಪ್ರತಿಯೊಬ್ಬರು ಪ್ರೇರೆ ಆ ವಾಕ್ಯನ ಕೇಳುವವರಿಗೋಸ್ಕರ ಅವರು ಕಣ್ಣೀರಿಂದ ಅವರು ಪ್ರಾರ್ಥನೆ ಮಾಡುತ್ತಾರೆ. ಯಾಕಂದರೆ ಅವರು ಅದನ್ನು ಕೇಳಿ ವಿಧೇಯನಾಗಿಕೊಂಡು ಆ ವಾಕ್ಯದಲ್ಲಿ ಸಿಗುವ ಬಿಡುಗಡೆ ಅವರು ಹೊಂದಿಕೊಳ್ಳಬೇಕು ಎಂಬುದಾಗಿ. ಅದೊಂದುವರೆ ಅವರು ಕೇಳದಿದ್ದರೆ ಅವರ ಆತ್ಮ ದುಃಖ ಪಡುತ್ತದೆ. ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಯೆರೆಮೀಯನು ಹೇಳ್ತಾನೆ, ಅವನು ಹೇಳಿದ ಪ್ರವಾದನೆಯನ್ನು ಕೇಳಿದವರಿಗೋಸ್ಕರ ಅವನು ಗುಟ್ಟಲ್ಲಿ ಕೂಗುತ್ತಾನೆ ಎಂಬುದು ಹೇಳ್ತಾನೆ. ಅದು ಯಾಕೆ ಪ್ರೇರೆ ದೇವರ ಸೇವಕರು ಕೂಗುತ್ತಾರೆ? ಅಷ್ಟೇ ದೇವರ ಆತ್ಮನೂ ಪ್ರೇರೆ ದೇವರ ವಾಕ್ಯನ ಆಯುಧರಾಗುವ ದೇವರ ಆತ್ಮನ ನಮಗೋಸ್ಕರವಾಗಿ ಕೂಗುತ್ತಾನೆ. ಯೇಸು ಕ್ರಿಸ್ತನು ಸಹ ಪ್ರೇರೆ ಆತನು ಈ ಭೂಮಿಯಲ್ಲಿ ಆತನು ಯೆರೂಸಲೇಮಿಗೋಸ್ಕರ ಅವರು ಕೂಗಿದ್ದನ್ನು ನೋಡಿದೆ. ಅದು ಯಾಕೆ ಇವತ್ತು ದೇವರ ಸೇವಕರು ದೇವರ ವಾಕ್ಯನ ಕೇಳದಿದ್ದರೆ ತನ್ನ ಮಕ್ಕಳಿಗೋಸ್ಕರ, ತನ್ನ ಸಭೆಗೋಸ್ಕರ, ಆತನ ಜನರಿಗೂ ಕೂಗುತ್ತಾರೆ? ಯಾಕೆ ದೇವರ ಆತ್ಮನ ದುಃಖ ಪಡುತ್ತಾನೆ ಎಂಬುದಾಗಿ ಇದರ ಕುರಿತು ನಾವು ವಿವರ ನೋಡೋಪ್ರೆ ಮೊದಲನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯನ ಕೇಳಿ ಮರೆತು ಬಿಡುವವರು ಆಗಿರದೆ ಅದಕ್ಕೆ ವಿಧೇಯರಾಗಿ ನಡೆಯುವವರು ಆಗಬೇಕು. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 47 ಮತ್ತು 48ನೇ ವಾಕ್ಯ. ಯಾವನಾದರೂ ನನ್ನ ಮಾತನ್ನು ಕೇಳಿದರೂ ಕೇಳಿಕೊಂಡು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ. ಲೋಕಕ್ಕೆ ತೀರ್ಪು ಮಾಡುವುದಕ್ಕೆ ನಾನು ಬಂದಿಲ್ಲ, ಲೋಕವನ್ನು ರಕ್ಷಿಸುವುದಕ್ಕೆ ಬಂದಿದ್ದೇನೆ. ನನ್ನನ್ನು ಲಕ್ಷ್ಯ ಮಾಡಿದೆ, ನನ್ನ ಮಾತುಗಳನ್ನು ಅಂಗೀಕರಿಸದೇ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು. ಅಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಭೂಲೋಕಕ್ಕೆ ಬಂದದ್ದು ಯಾಕೆಂದರೆ ಯಾರು ಆತನ ನಂಬಿಕೆಡುತ್ತಾರೋ, ಯಾರು ಆತನನ್ನು ತನ್ನ ಕರ್ತನ ಅಂಗೀಕಾರ ಮಾಡುತ್ತಾರೋ, ಯಾರು ಆತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳುತ್ತಾರೋ ಅವರೆಲ್ಲರಿಗೂ ಯೇಸು ಕ್ರಿಸ್ತನು ನಿತ್ಯ ನರಕದ ಬೆಂಕಿಯಿಂದ ಅವರೆಲ್ಲರನ್ನು ರಕ್ಷಿಸ್ತಾನೆ. ಅವರಿಗೆಲ್ಲರಿಗೂ ನಿತ್ಯ ಜೀವನ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ಭೂಮಿಯಲ್ಲಿ ಎಷ್ಟು ಪ್ರಸಂಗ ಮಾಡಿದನು. ಇವತ್ತು ಈ ಟಿ ವಿ ಮಾಧ್ಯಮದ ದೇವರ ಸೇವಕರು ಪ್ರಸಂಗ ಮಾಡುವ ಉದ್ದೇಶ ಪ್ರೇರೆ ಯಾವುದು? ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆ ನರಕದ ಬೆಂಕಿಯಿಂದ ರಕ್ಷಣೆ ಆಗಬೇಕು ಮತ್ತು ಪ್ರತಿಯೊಬ್ಬರು ಆ ಪ್ರಸಂಗಕ್ಕೋಸ್ಕರ ಕಣ್ಣೀರಿಂದ ಪ್ರಾರ್ಥಿಸ್ತಾರೆ. ದಿನವೂ ಅವರು ಪ್ರಾರ್ಥನೆ ಮಾಡಾಗಲೇ ಪ್ರತಿಯೊಬ್ಬರು ವಿಧೇಯರಾಗಬೇಕು, ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು ಎಂಬುದಾಗಿ. ಅವರ ರಕ್ಷಣೆ ಹೊಂದಿದರೆ ಅವರು ಇನ್ನೂ ಕೂಗುತ್ತಾರೆ. ಯಾಕೆಂದರೆ ಪ್ರೇರೆ ನೀವು ಕೇಳಿದ ಈ ಮಾತು ಪ್ರೇರೆ ಅದು ಆ ಕಡೆಯಲ್ಲಿ ತೀರ್ಪು ಮಾಡುವುದು ಎಂಬುದಾಗಿ ಇಸ್ಕೊಳ್ತದೆ. ಇವತ್ತು ನೀವು ಪಾಪ ಮಾಡುವಾಗ ನಿಮಗೆ ಯಾರೂ ತೀರ್ಪು ಮಾಡೋಕ್ಕೆ ಅಗತ್ಯವಿಲ್ಲ. ನೀವು ಕೇಳಿದ ವಾಕ್ಯವೇ ಅದು ಕಡೆದಿಂದಲೇ ನಿಮಗೋಸ್ಕರ ತೀರ್ಪು ಮಾಡುವುದು. ಅದಕ್ಕೋಸ್ಕರ ಪ್ರೇರಿತ ದೇವರ ಸೇವಕರು ಅಲ್ಲಿ ಯೆರೆಮೀಯ ಕೂಗುತ್ತಾನೆ. ಯಾಕಂದರೆ ಅವನು ಮಾಡಿದ ಪ್ರವಾದನೆ ಆ ಕೇಳದವರಿಗೂ ಸಹ ಅವನು ಕೂಗುತ್ತಾನೆ. ಈ ದೇವರ ಸೇವಕರು ಕೊಡುವ ಪ್ರಸಂಗವನ್ನು ಕೇಳದಿದ್ದರೆ ದೇವರ ಸಹ ಕೂಗುತ್ತಾರೆ, ನೀವು ಕೇಳಿ ಅದು ರಕ್ಷಣೆ ಹೊಂದಬೇಕು, ಇಲ್ಲದಿದ್ದರೆ ಈ ಸಂದೇಶವು ನಿಮ್ಗೆ ತೀರ್ಪು ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ
ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಅಲ್ಲಿ ಯಾಕೋಬ ಹೇಳ್ತಾನೆ, ಇಲ್ಲಿ ಇವತ್ತು ದೇವರ ವಾಕ್ಯವನ್ನು ಬರೀ ಕೇಳುವವರು ಮಾತ್ರವೇ ಆಗಿರಬಾರದು. ಬರೀ ಕೇಳಿ ಅದು ಮರೆತು ಬಿಟ್ಟರೆ ಯಾವ ಪ್ರಸಂಗವೂ ಪ್ರೇರೆ, ಯಾವ ಬೋಧನೆಯು ಏನು ನಿಮಗೆ ಪ್ರಯೋಜನವಾಗುವುದಿಲ್ಲ ಪ್ರೇರೆ. ಅದಕ್ಕೆ ಅಪೊಸ್ತಲ ಯಾಕೋಬ ಹೇಳ್ತಾನೆ, ನೀವು ಕೇಳಿದ ವಾಕ್ಯವು ಬರೀ ಕೇಳುವವರು ಮಾತ್ರವೇ ಆಗದೆ ಅದನ್ನು ಪುನಃ ಧ್ಯಾನ ಮಾಡಬೇಕು, ಅದಕ್ಕೆ ಲಕ್ಷ್ಯ ಕೊಡಬೇಕು, ಅದನ್ನು ಮರೆತು ಬಿಡಬಾರ್ದು. ಅದಕ್ಕೆ ವಿಧೇಯನಾಗುವುದಾದರೆ ಮಾತ್ರವೇ ನೀವು ಕೇಳುವಂಥ ಈ ಸಂದೇಶವು ಪ್ರೇರೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡ್ತದೆ, ನಿಮಗೆ ಆಶೀರ್ವಾದವನ್ನು ಕೊಡುತ್ತದೆ ಎಂಬುದಾಗಿ ಅಪೊಸ್ತಲ ಯಾಕೋಬ ಹಾಗಾದರೆ ಬರೆಯುವುದು ಪ್ರತಿಯೊಬ್ಬ ದೇವರ ಸೇವಕರ ಉದ್ದೇಶ, ಅದು ಪ್ರತಿಯೊಬ್ಬ ಸೇವಕರ ಕಣ್ಣೀರಿನ ಪ್ರಾರ್ಥನೆ ಇದೇ ಆಗಿದೆ. ಯಾರು ತಮ್ಮ ಪ್ರಸಂಗ ಕೇಳುತ್ತಾರೋ ಅವ್ರಿಗೆ ಕೇಳಿ ಅದು ಮರೆತು ಬಿಡದೆ ಅವರು ವಿಧೇಯರಾಗಿ ನಡೆದುಕೊಂಡು ಅದನ್ನು ಸಿಗುವ ಆಶೀರ್ವಾದದ ಬಿಡುಗಡೆದುಕೊಳ್ಳಬೇಕು ಎಂಬುದೇ ಪ್ರತಿಯೊಬ್ಬರ ಸೇವಕರ ಹೃದಯದ ಭಾರವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಜೆರೆಮೀಯ ಅವನು ಕೂಗುತ್ತಾನೆ, ಯಾಕಂದರೆ ಆ ಜನರಿಗೆ ಅವನು ಎಷ್ಟು ಪ್ರವಾದನೆ ಮಾಡಿದನು, ಎಷ್ಟು ಅವರೊಂದು ಕೇಳಿದ್ದರೆ ಅವರು ಕಷ್ಟಕ್ಕೆ ಹೋಗ್ತಾರೆ, ಅವರ ಸಂಕಟಗಳು ಬೀಳುತ್ತಾರೆ ಎಂಬುದೇ ಅವನು ಕೂಗುತ್ತಾ ಇವತ್ತು ಪ್ರೇರೆ ಈ ವಾಕ್ಯ ಕೇಳುವವರು ಪ್ರೇರೆ ನೀವು ಉದ್ಧಾರವಾಗಬೇಕು, ನೀವು ಬಿಡುಗಡೆ ಹೊಂದಬೇಕು, ಆಶೆ ಹೊಂದಬೇಕು. ದೇವರ ವಾಕ್ಯ ಹೇಳ್ತಾರೆ ಪ್ರೇರೆ. ಹಾಗಾದರೆ ಯಾರಿಗಿದ್ದು ಆಶೀರ್ವಾದ ಸಿಗ್ತದೆ? ದೇವರವನ್ನು ಕೇಳಿ ನೀವು ಮರೆತು ಬಿಡದಿದ್ದರೆ, ಅದಕ್ಕೆ ವಿಧೇಯರಾಗಿದ್ದರೆ ನೀವು ಕೇಳುವಂಥ ಪ್ರತಿಯೊಂದು ಪ್ರಸಂಗವು, ಕೇಳುವಂಥ ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಪ್ರಾರ್ಥನೆ ಉತ್ತರವನ್ನು, ಸಮಾಧಾನವನ್ನು, ಎಲ್ಲ ಒಂದು ಸಮಾಧಾನ, ಸಂತೋಷ, ಬಿಡುಗಡೆ, ಆಶೀರ್ವಾದವನ್ನು ಅದು ಕೊಡುತ್ತದೆ ಎಂಬುದಾಗಿ ಯಾಕೋಬನಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟು ಈ ಅತ್ಯಂತ ವಿಶೇಷ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ಕೇಳುವ ಈ TV ಮೇಲೆ ಕೇಳುವ ಪ್ರತಿಯೊಂದು ಪ್ರಸಂಗವನ್ನು, ನಿಮ್ಮ ಸಭೆಯಲ್ಲಿ ದೇವರ ಆ ಪ್ರತಿಯೊಂದು ಬೋಧನೆಯನ್ನು ಲಕ್ಷ್ಯವಿಟ್ಟು ಕೇಳಬೇಕು ಪ್ರೇರೆ. ಅದನ್ನು ಮರೆತು ಬಿಡಬಾರದು, ಅದಕ್ಕೆ ವಿಧೇಯರಾಗಿ ನಡೆಯಬೇಕು. ದೇವರ ಸೇವಕರಿಂದ ಅಪೊಸ್ತಲ ಪೌಲ ಹೇಳ್ತಾನೆ, ಒಂದು ವೇಳೆ ನೀವು ಅದಕ್ಕೆ ಅವಿಧೇಯರಾದರೆ ಅದಕ್ಕೆ ಶಿಕ್ಷೆ ಬರ್ತದೆ. ಅವಿಧೇಯರಾದರೆ ನೀವು ರಕ್ಷಣೆಯನ್ನು ಹೊಂದಿಕೊಳ್ಳುವುದಿಲ್ಲ. ಅದು ನಿತ್ಯ ಜೀವ, ನಿತ್ಯ ಬೆಂಕಿಯಿಂದ ನಾವು ರಕ್ಷಣೆ ಹೊಂದಬೇಕಾದರೆ ಈ ಸುವಾರ್ತೆಯನ್ನು ಅಂಗೀಕಾರ ಮಾಡಬೇಕು. ಯೇಸುವೇ ನಿಮ್ಮ ಕರ್ತನ ಒಡೆಯನು ಎಂಬುದಾಗಿ ನೀವು ಒಪ್ಪಿಕೊಂಡು ಆತನ ಮೇಲೆ ಅಂಗೀಕಾರ ಮಾಡುವುದಾದರೆ, ನಿಮ್ಮ ಹೃದಯ ನಂಬಿ ಯೇಸು ಕರ್ತನ ಒಡೆಯನ ಬಾಯಿಂದ ಪ್ರತಿಜ್ಞೆ ಮಾಡುವುದರೆ ನಿಮಗೆ 100% ನಿತ್ಯ ನರಕದ ಬಗ್ಗೆ ನಿಮ್ಮ ರಕ್ಷಣೆ ಆಗುತ್ತದೆ. ಅದಕ್ಕೋಸ್ಕರ ರಕ್ಷಣೆ ಸಿಗಬೇಕಾದರೆ ಈ ಕೇಳುವ ಪ್ರಸಂಗವನ್ನು ಲಕ್ಷ್ಯವಿಟ್ಟು ಕೇಳಬೇಕಂತ ಅಪೊಸ್ತಲ ಅದು ಮರೆತು ಬಿಡಬಾರದು. ಅದಕ್ಕೆ ಅವಿಧೇಯರಾದರೆ ನಿಮಗೆ ರಕ್ಷಣೆ ಸಿಗುವುದಿಲ್ಲ. ಅವಿಧೇಯರಾದರೆ ದೇವರ ಕೋಪ ಬರ್ತದೆ ಎಂಬುದಾಗಿ ಅಪೊಸ್ತಲನಲ್ಲಿ ಎಚ್ಚರಿಕೆ ಕೊಡುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7-11 ವಾಕ್ಯ ತನಕ. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದಲ್ಲಿಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರ ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. ಆದ್ದರಿಂದ ನಾನು ಆ ಸಂತತಿಯ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರೆಂದು ಹೇಳಿದನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳ್ಕೊಳ್ಳಲಿಲ್ಲ. ಈಗಿರಲು ಇವರು ನನ್ನ ವಿಶ್ರಾಂತಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಪುನಃ ಹೇಳ್ತಾರೆ ಈ ಪ್ರಿಯ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಇವತ್ತು ಪ್ರೇರೆ ಈ ವಾಕ್ಯವನ್ನು ಕೇಳುವುದಾದರೆ ದೇವರ ಪವಿತ್ರಾತ್ಮ ಹೇಳ್ತಾನೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಯಾಕಂದರೆ ದೇವರ ಆತ್ಮನು ಮಾತನಾಡೋದು ವಾಕ್ಯದ ಮುಖಾಂತರ, ದೇವರ ಆತ್ಮನು ದೇವರ ಸೇವಕರು ಪ್ರಸಂಗದ ಮುಖಾಂತರ ದೇವರ ಆತ್ಮನು ಮಾತನಾಡ್ತಾನೆ ಪ್ರೇರೆ. ಅವನು ನೀವು ಈ ಮಾತನ್ನು ಕೇಳುವಾಗ ನಿಮ್ಮದು ಕಠಿಣ ಮಾಡಿಕೊಳ್ಳಬೇಡಿರಿ, ಅದಕ್ಕೆ ವಿಧೇಯರಾಗಿರಿ. ವಿಶ್ರಾಂತಿ, ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳರಿ ಪ್ರೇರೆ. ನಿತ್ಯ ನಗರ ಬೆಂಕಿಯಿಂದ
ಕಾಪಾಡುವುದಕ್ಕೆ ದೇವರ ಆತ್ಮವನ್ನು ಈ ಸಂದರ್ಭ ಮಾತನಾಡ್ತಾನೆ. ಆ ನಿತ್ಯವಾದ ವಿಶ್ರಾಂತಿ, ನಿತ್ಯ ಜೀವ ಪರಲೋಕ ರಾಜ್ಯವಾಗಿದೆ. ಈ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು. ಯೇಸುಗಳ ಕರ್ತನ ಒಡೆಯನ್ನು ಅಂಗೀಕಾರ ಮಾಡೋರಾಗಬೇಕು. ನಿಮಗೆ ಭೂಲೋಕದ ಆಶೀರ್ವಾದ ಬೇಕಾ, ಭೂಲೋಕದಲ್ಲಿ ನಿಮಗೆ ಬಿಡುಗಡೆ ಬೇಕಾ, ದೇವರ ವಾಕ್ಯ ವಿಧೇಯರಾಗಿ ನಡೀಬೇಕು. ಆಗ ಮಾತ್ರ ನಿಮಗೆ ಈ ಭೂಲೋಕದಲ್ಲಿ ಆಶೀರ್ವಾದ ಬಿಡುಗಡೆ ಸಿಗ್ತದೆ ಮತ್ತು ನಿಮ್ಮ ಈ ಲೋಕ ಬಿಟ್ಟು ಹೋಗುವ ನಿಮ್ಮ ಆತ್ಮ ಪ್ರಾಣವು ಪರಲೋಕಕ್ಕೆ ಹೋಗ್ತದೆ. ಹಾಗಾದರೆ ಪರಲೋಕದ ವಿಶ್ರಾಂತಿ ನಿಮಗೆ ಸಿಗಬೇಕಾ, ದೇವರ ವಾಕ್ಯ ಕೇಳಿ ಅದಕ್ಕೆ ವಿಧೇಯರಾಗಬೇಕು. ಈ ಲೋಕದಲ್ಲಿ ನಿಮಗೆ ವಿಶ್ರಾಂತಿ ಸಮಾಧಾನ ಬೇಕಾ, ದೇವರ ವಾಕ್ಯದಲ್ಲಿ ವಿಧೇಯರಾಗಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಪದೇ ಪದೇ ಇಲ್ಲಿ ಹೇಳುತ್ತಾನೆ. ಪ್ರಿಯರೇ, ಒಂದು ವೇಳೆ ನೀವು ಕೇಳದಿದ್ದರೆ ದೇವರ ಸೇವಕರು ಕೂಗುತ್ತಾರೆ, ಯಾಕಂದರೆ ನೀವು ರಕ್ಷಣೆ ಹೊಂದಬೇಕು ಎಂಬುದೇ ಪ್ರತಿಯೊಬ್ಬ ದೇವರ ಸೇವಕರ ಹೃದಯದ ಭಾರವಾಗಿದೆ ಎಂಬುದಾಗಿ ಯೆರೆಮೀಯನ ಪ್ರವಾದಿ ಪುಸ್ತಕದಲ್ಲಿ ನಾವು ಅಲ್ಲಿ 13 ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಇನ್ನು ಎಕ್ಸಾಂಪಲ್ ನೋಡುವ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವರ್ಗದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಅಪೊಸ್ತಲ ಯೋಹನನು ಈ ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಲ್ಲಿ ದೇವರ ಆತ್ಮ ಹೇಳ್ತಾನೆ. ದೇವರ ಆತ್ಮನು ಸಭೆಗೆ ಹೇಳುವುದಕ್ಕೆ ಕೇಳಿ ಪ್ರತಿಯೊಂದು ಸಭೆಯಲ್ಲಿ ದೇವರ ಆತ್ಮನು ತನ್ನ ಸೇವಕರ ಮುಖಾಂತರ ಆ ಸಭೆಯಲ್ಲಿ ಪ್ರಸಂಗಿಸ್ತಾನೆ, ಬೋಧಿಸ್ತಾನೆ, ಪ್ರವಾದನೆ ಮಾಡುತ್ತಾನೆ. ಅಪೊಸ್ತಲ ಹೇಳ್ತಾನೆ, ನೀವು ನನ್ನ ಸಭೆಯಲ್ಲಿ ಈ ಟೀಮಲ್ಲಿ ಕೇಳುವ ಪ್ರತಿಯೊಂದು ಪ್ರಸಂಗ, ಪ್ರವಾದನೆ, ವಾಕ್ಯ, ಪ್ರತಿಯೊಂದು ಬೋಧನೆ ಕೇಳಿ ಜಯ ಹೊಂದಬೇಕಂದರ್ಥ. ಯಾರು ದೇವರ ವಾಕ್ಯ ವಿಧೇಯರಾಗುತ್ತಾರೋ ಅವರು ಜಯ ಹೊಂದುತ್ತಾರೆ. ಅವರಿಗೆ ಮಾತ್ರ, ಅಂದರೆ ದೇವರ ವಾಕ್ಯ ವಿಧೇಯರಾಗಿಕೊಂಡು ಶರೀರಾಧೀನ ಸ್ವಭಾವ, ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನ ಮೇಲೆ ಯಾರು ಜಯ ಹೊಂದುತ್ತಾರೋ ಅವರಿಗೆ ಮಾತ್ರ ಆ ಪರಲೋಕದ ಆ ಜೀವದ ವರ್ಷವನ್ನು ತಿನ್ನುವುದಕ್ಕೆ ದೇವರು ಕೊಡೋದಾಗದೆ. ಪರಲೋಕದಲ್ಲಿ ಜೀವದಾಯಕ ವರ್ಷ ನಿಮಗೆ ಅದು ಸಿಗಬೇಕಾ, ಆದರೆ ದೇವರ ವಾಕ್ಯ ಕೇಳುವ ಮಾತ್ರ ಅಲ್ಲ, ಕೇಳಿ ನೀವು ವಿಧೇಯರಾಗಿ ನಡೆಯುವುದರೆ ಮಾತ್ರವೇ ಈ ಲೋಕದಲ್ಲಿ ಶರೀರಾಧೀನ ಸ್ವಭಾವದ ಮೇಲೆ, ಪಾಪದ ಮೇಲೆ, ಸೈತಾನ ಮೇಲೆ, ಲೋಕದ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅಂಥವರು ಮಾತ್ರ ಪರಲೋಕದಲ್ಲಿರುವ ಜೀವದಾಯಕ ತಿನ್ನುವುದಕ್ಕೆ ಅವರಿಗೆ ಅಧಿಕಾರ ಸಿಗ್ತದೆ ಎಂಬುದಾಗಿ ಇಲ್ಲಿ ಯೋಹನನು ಹೇಳ್ತಾನೆ. ಹಾಗಾದರೆ ಇವತ್ತು ದೇವರ ವಾಕ್ಯವನ್ನು ಕೇಳಿ ಮರೆತು ಇರಲಿ, ಅದೇ ವಿಧೇಯರಾಗಬೇಕು ಎಂಬುದಾಗಿ ನಾವು ಇಲ್ಲದೇ ದೇವರ ಆತ್ಮವನ್ನು ನಿಮಗೋಸ್ಕರ ಕೂಗುತ್ತಾನೆ. ದೇವರ ಸೇವಕರು ಕೂಗುತ್ತಾರೆ. ಯೇಸು ಕ್ರಿಸ್ತನು ರಾತ್ರಿ ಪ್ರಾರ್ಥನೆ ಮಾಡುತ್ತಾನೆ, ಕೂಗುತ್ತಾನೆ. ಯಾಕಂದರೆ ನೀವೆಲ್ಲರೂ ರಕ್ಷಣೆ ಹೊಂದಬೇಕು, ಆಶೆ ಹೊಂದಬೇಕು, ದೇವರ ಚಿತ್ತವಾಗಿದೆ. ಪ್ರಿಯರೇ, ಎರಡನೇ ನೋಡ್ತೇವೆ, ಪವಿತ್ರಾತ್ಮನನ್ನು ಎಂದಿಗೂ ದುಃಖಪಡಿಸಬಾರದು ಮತ್ತು ನಂದಿಸಬಾರದು. ನಾವು ನೋಡ್ತೇವೆ ಕೀರ್ತನೆ ಪುಸ್ತಕ 78 ಅದರಲ್ಲಿ 40 ಮತ್ತು 41ನೇ ವಾಕ್ಯ, ಅರಣ್ಯದಲ್ಲಿ ಅವರೆಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸಿದರು. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿನ ಕರೆಗೊಳಿಸಿದರು. ನೋಡ್ತೇವೆ, ಇಸ್ರಾಯೇಲ್ ಜನರು ಪದೇ ಪದೇ ದೇವರನ್ನು ಪರೀಕ್ಷಿಸಿದರು, ದೇವರಿಗೆ ವಾಕ್ಯಕ್ಕೆ ಅವಿಧೇಯರಾದರು. ಹಾಗೆ ಅವರು ದೇವರನ್ನು ಸದಮಲ ಕರೆಗೊಳ್ಳಿ. ನೀವು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೆ ಪವಿತ್ರಾತ್ಮನಿಗೆ ಕರೆ ಪವಿತ್ರಾತ್ಮನಿಗೆ ದುಃಖವಾಗ್ತದೆ. ಅದಕ್ಕೆ ಪವಿತ್ರಾತ್ಮನ ಒಬ್ಬ ವ್ಯಕ್ತಿಯಾಗಿದ್ದಾನೆ. ನೀವು ನಂಬಿಕೆ ಮುಖಾಂತರ ದೇವರು ತನ್ನ ಆತ್ಮ ನಿಮ್ಮ ಒಳಗೆ ವಾಸವನ್ನು ಕೊಟ್ಟಿದ್ದಾನೆ. ಅದೇ ಪವಿತ್ರಾತ್ಮನಿಗೆ ದುಃಖವಾಗದಾಗ ನೀವು ಪ್ರತಿಯೊಂದು ಬೋಧನೆಯನ್ನು ಕೇಳಿಕೊಂಡು ನಡೆಯುವರಾಗಬೇಕು ಎಂಬುದನ್ನು ಇಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಐಸಾಯ ಪ್ರವಾದನೆ ಪುಸ್ತಕ 63ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ, ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರತ ಬಂದನು. ಅವರಾದರೂ ಎದುರು ಬಿದ್ದು ಆತ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರನ್ನು ಹೋರಾಡಿದನು. ಪ್ರಿಯರಲ್ಲಿ, ಪವಿತ್ರಾತ್ಮನು ಇವತ್ತು ಯೇಸು ಕ್ರಿಸ್ತನ ನಂಬಿಕೆ ಪ್ರತಿಯೊಬ್ಬರಿಗೆ ದೇವರು ತನ್ನ ಪವಿತ್ರಾತ್ಮ ಕೊಟ್ಟಿದ್ದಾನೆ. ಆತನ ಸಹಾಯಕನು ಸದಾಕಾಲ ನಿಮ್ಮ ಸಹ ವಾಸಿಸುವನಾಗಿದ್ದಾನೆ, ಅಥವಾ ವ್ಯಕ್ತಿಯಾಗಿದ್ದಾನೆ. ಆ ಪವಿತ್ರಾತ್ಮನಿಗೆ ನೀವು ದುಃಖ ಕೊಡಬಾರದು. ನೀವು ಪವಿತ್ರಾತ್ಮನು ಮಾತಾಡುವ ಪ್ರತಿಯೊಂದು ಮಾತಿಗೆ ವಿಧೇಯರಾಗಬೇಕು. ಆಗ ಅದು ನಿಮ್ಮ ಒಟ್ಟಿಗೆ ಇದ್ದುಕೊಂಡು ನಮ್ಮನ್ನು ಪ್ರತಿ ಕ್ಷೋಧದಲ್ಲಿ ಕಾಪಾಡ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ಒಂದು ವೇಳೆ ಪವಿತ್ರಾತ್ಮನಿಗೆ ಎದುರು ಬೀಳುವುದೆಂದರೆ ದೇವರ ಆತ್ಮ ನಿಮ್ಮನ್ನು ಮಾತನಾಡುವಾಗ ಆ ದೇವರ ವಾಕ್ಯಕ್ಕೆ ಅವಿಧೇಯರಾಗುವುದರೆ ನೀವು ದೇವರ ಆತ್ಮನಿಗೆ ನೀವು ದುಃಖ ಕೊಡುತ್ತೀರಿ. ಆಗ ಮಾತ್ರವೇ ನಿಮಗೆ ಶಿಕ್ಷೆಗಳು, ಕಷ್ಟಗಳು,
ಸಂಕಟಗಳು ಬರಲಿಕ್ಕೆ ದೇವರು ಅನುಮತಿ ಕೊಡುತ್ತಾನೆ. ದೇವರ ಅನುಮತಿ ಇಲ್ಲದೆ ಯಾವ ಕಷ್ಟ, ಯಾವ ಸಂಕಟ, ಯಾವ ನೋವು, ಯಾವ ರೋಗವು ಬರಲಿಕ್ಕೆ ಸೈತಾನಿಗೆ ನಿಮ್ಮ ಮೇಲೆ ಯಾವುದೇ ಅಧಿಕಾರವಿಲ್ಲ. ಇದು ಸೈತಾನಿಗೆ ಪ್ರೇರೆ ಅಧಿಕಾರ ಸಿಗಬೇಕಾದರೆ ನೀವು ದೇವರ ಆತ್ಮನಿಗೆ ನೀವು ಅವಿಧರಾಗುವುದಾದರೆ, ದೇವರ ಆತ್ಮನಿಗೆ ಮಾತನಾಡುವಾಗ ನಿಮ್ಮನ್ನು ಕಠಿಣ ಮಾಡುತ್ತಾರೆ, ದೇವರ ಆತ್ಮ ನಿಮಗೋಸ್ಕರ ದುಃಖ ಪಡುತ್ತಾನೆ, ಕೂಗುತ್ತಾನೆ ಪ್ರೇರೆ, ಮತ್ತು ನೀವು ಪಶ್ಚಾತ್ತಾಪ ಪಡದಿದ್ದರೆ ಆತನು ಪ್ರೇರೆ ನಿಮ್ಮ ಒಂದು ಸೈತನ ಕೈಗೆ ನಿಮ್ಮನ್ನು ಒಪ್ಪಿಸಿಕೊಡುತ್ತಾನೆ. ಆಗ ಸೈತನು ಬಂದು ನಿಮ್ಮ ಜೀವಿತದಲ್ಲಿ ಕಷ್ಟ, ಸಂಕಟ ತರುತ್ತಾನೆ. ಅದಕ್ಕೋಸ್ಕರ ಪ್ರೇರೆ ದೇವರ ಚಿತ್ತವಲ್ಲ ನೀವು ಕಷ್ಟದಲ್ಲಿ, ಸಂಕಟದಲ್ಲಿ, ರೋಗದಲ್ಲಿ ಬಿದ್ದ ಚಿತ್ತವಲ್ಲ. ದೇವರು ಬಯಸ್ತಾನೆ ನೀವು ಸಂತೋಷವಾಗಿ ಇರಬೇಕು, ಸಮಾಧಾನ ಇರಬೇಕು, ದೇವರ ಆಶೆಯನ್ನು ಅನುಭವ ಮಾಡುವ ಈ ಲೋಕದಲ್ಲಿ ಮತ್ತು ನಿತ್ಯಕ್ಕೂ ಆ ಪರಲೋಕವನ್ನು ಅನುಭವ ಮಾಡಿ. ಅದಕ್ಕೋಸ್ಕರವಾಗಿ ಪವಿತ್ರಾತ್ಮನನ್ನು ದುಃಖಪಡಿಸಬಾರದು, ಆತನ ಪ್ರತಿಯೊಂದು ಮಾತಿಗೆ ವಿಧೇಯರಾಗಬೇಕು ಎಂಬುದಾಗಿ ಪ್ರೇರಣೆ ನಾವು ಐದನೇ ಪ್ರವಾದಿ ಪುಸ್ತಕ ನೋಡ್ತೇವೆ. ಪುನಃ ಹೊಸ ಒಡಂಬಡಿಕೆ ನೋಡ್ತೇವೆ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಪೇರಲೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಿಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದು? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರ್ದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಂದನು. ಈ ಮಾತನ್ನು ಅನನ್ಯ ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ಬಸ್ದಲ್ಲಿ ಸುತ್ತಿ ಒತ್ತುಕೊಂಡು ಹೋಗಿ ಊನಿಟ್ಟರು. ನಾವು ನೋಡ್ತೇವೆ ಪ್ರೇರೆ, ಈ ಹಬ್ಬದ ಕೃತ್ಯದಲ್ಲಿ ಅನನ್ಯ ಸಫೀರ ಪ್ರೇರೆ ಆ ಭೂಮಿಯನ್ನು ಮಾರಿ ಬಂದ ಹಣದಲ್ಲಿ ದೇವರು ಕೂಡ ದಶಮ ಭಾಗವನ್ನು ಅಥವಾ ಕಾಣಿಕೆ ಭಾಗವನ್ನು ಕದ್ದಿಟ್ಟುಕೊಂಡು ಸುಳ್ಳು ಹೇಳಿದವರು ಪ್ರೇರೆ ಎಂದಿಗೂ ದೇವರ ಆತ್ಮನ ಥರ ದೇವರ ಆತ್ಮ ವ್ಯಕ್ತಿಯಾಗಿದ್ದಾನೆ. ದೇವರ ಸೇವಕರು ದೇವರ ಆತ್ಮದಿಂದ ತುಂಬಲ್ಪಡುವಾಗ ದೇವರ ಸೇವಕರು ಪವಿತ್ರ ಆತ್ಮನ ಅಭಿಷೇಕದಲ್ಲಿ ಇರುವ ದೇವರ ಸೇವಕರ ಥರ ಮಾತನಾಡುವಾಗ ಎಂದು ಸುಳ್ಳನ್ನು ಮಾತನಾಡುವ ಸತ್ಯವನ್ನೇ ಮಾತನಾಡಬೇಕು. ಪೇತ್ರನು ಪವಿತ್ರ ಭರಿತನಾದ ದೇವರ ಸೇವಕನಾಗಿದ್ದನು. ಆ ಸೇವಕನು ದೇವರಾತ್ಮ ಪ್ರೇರಣೆ ಅವರ ಕೇಳಿದನು, ಇಷ್ಟೇ ಅನ್ನಕ್ಕೆ ನಿಮ್ಮ. ಆಗ ಅವರು ಸುಳ್ಳು ಹೇಳಿದರು. ಈ ರೀತಿ ಅವರು ತಮ್ಮ ಪ್ರಾಣವನ್ನು ನಷ್ಟ ಮಾಡಿಕೊಂಡರು. ದೇವರಾತ್ಮ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನ ಸೇವಕರನ್ನು ಆತನ ಅಭಿಷೇಕ ಮಾಡಿದ್ದಾನೆ. ಆ ಸೇವಕರು ದೇವರಾತ್ಮನ ವರಗಳನ್ನು ತುಂಬಿಸಿದ್ದಾನೆ. ಆ ದೇವರ ಸೇವಕರು ನಿಮಗೆ ಪ್ರಾರ್ಥನೆ ಮಾಡುವವರಾಗಿದ್ದಾರೆ, ನಿಮಗೆ ದೇವರ ವಾಕ್ಯನ ಉಪದೇಶಿಸುವವರಾಗಿದ್ದಾರೆ, ನಿಮಗೆ ಬುದ್ಧಿ ಮಾತನ್ನು ಹೇಳುವವರಾಗಿದ್ದಾರೆ. ಆ ಸೇವಕರ ಥರ ನೀವು ಮಾತನಾಡುವಾಗ ಸತ್ಯವನ್ನೇ ಮಾತನಾಡಬೇಕು, ಸುಳ್ಳನ್ನು ಮಾತನಾಡಬಾರದು. ಸುಳ್ಳನ್ನು ಮಾತನಾಡಿ ದೇವರ ಸೇವಕರೆಲ್ಲ ಇಲ್ಲಿ ಅದನ್ನು ಪವಿತ್ರಾತ್ಮನಿಗೆ ಅವರು ಸುಳ್ಳು ಹೇಳಿದರು. ಅದಕ್ಕೋಸ್ಕರ ಅವರ ಮೇಲೆ ದೇವರ ಕೋಪ ಬಂತು. ಅದಕ್ಕೆ ಎಂದಿಗೂ ಪವಿತ್ರಾತ್ಮನಿಗೆ ದುಃಖ ಕೊಡಬಾರದು. ಎಚ್ಚರಿಕೆಯುಳ್ಳವರಾಗಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30 ಮತ್ತು 31ನೇ ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧದ ದುಷ್ಟತೆ ನಿಮ್ಮಿಂದ ದೂರ ಮಾಡಿರಿ. ಪೌಲನೇ ಪವಿತ್ರಾತ್ಮನ್ನು ದುಃಖಪಡಿಸಬೇಡಿರಿ. ಇಡೀ ಎಫೆಸದವರ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಯಾರು ನಂಬಿಕೆ ಇಟ್ಟಿರ್ತಾರೋ, ಯಾರು ನೀರಿನ ದೀಕ್ಷಾಂತ ಅವರೆಲ್ಲರಿಗೂ ದೇವರ ಆತ್ಮನು ದೇವರು ಕೊಟ್ಟಿದ್ದಾನೆ. ಮತ್ತು ದೇವರ ಆತ್ಮನ ಅವರ ಆತ್ಮದಲ್ಲಿ ಮುದ್ರೆ ಹಾಕಿದ್ದಾನೆ. ಅವರಿಗೆ ನಿತ್ಯ ಜೀವನ ಗ್ಯಾರಂಟಿ ಕೊಟ್ಟಿದ್ದಾನೆ. ಅದು ಹೇಳ್ತಾನೆ, ಯೇಸು ನಂಬಿದವರಿಗೆ ನಿಮ್ಮೊಳಗೆ ದೇವರ ಆತ್ಮನು ವಾಸ ಮಾಡ್ತಾನೆ, ನಿಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನೀವು ಪವಿತ್ರಾತ್ಮನಿಗೆ ದುಃಖಪಡಿಸಬಾರದು. ಪವಿತ್ರ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನು ನಿಮಗೆ ಸತ್ಯ ಮಾರ್ಗ ನಡೆಸುವನಾಗಿದ್ದಾನೆ. ಆತನು ತನ್ನ ಸೇವಕರ ಮುಖಾಂತರ ವಾಕ್ಯದ ಮುಖಾಂತರ ಮಾತನಾಡ ಪ್ರತಿ ಬೋಧನೆಗೆ, ಆ ಸ್ವಸ್ಥ ಬೋಧನೆಗೆ ವಿಧೇಯರಾಗಬೇಕು ಎಂಬುದೇ ಅಪೊಸ್ತಲ ಹೇಳ್ತಾನೆ. ಒಂದಿನ ಅವಿಧರಾಗಿದ್ದರು ಪವಿತ್ರ ದುಃಖ ಕುಡಿತೀರಿ, ಆಗಿ ದುಃಖ ಕೊಡಬಾರದು. ಮತ್ತು ಆತ ದುಃಖ ಕೊಡುವಂಥ ಸ್ವಭಾವಗಳಾಗಿದೆ ಆ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ಸಕಲ ವಿಧದ ದುಷ್ಟತನ, ಇದು ಎಲ್ಲ ಸ್ವಭಾವಗಳು ನಿಮ್ಮಲ್ಲಿ ಇರುವುದಾದರೆ ಅದು ಪವಿತ್ರ ದುಃಖ ಕೊಡುತ್ತವೆ. ಅದಕ್ಕೆ ದುಃಖವನ್ನು ಈ ಸ್ವಭಾವಗಳನ್ನು ನೀವು ಬಿಟ್ಟು ಬಿಡಬೇಕು. ಅದು ನಿಮ್ಮ ಮನಸ್ಸಿನಿಂದ, ನಿಮ್ಮ ಕುಟುಂಬದಿಂದ ತೆಗೆದುಹಾಕಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದು ತೆಗೆದುಬಿಟ್ಟು ನೀವು ಪವಿತ್ರಾತ್ಮನ 9 ಫಲಗಳನ್ನು ಧರಿಸಬೇಕು. ಅಲ್ಲಿ 30ನೇ ವಾಕ್ಯ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ
ಕರುಣೆಯುಳ್ಳವರಾಗಿ ಸಮಿಸುವವರಾಗಿ ಆಗಬೇಕು. ಅದಕ್ಕೆ ಬದಲಾಗಿ ಈ ರೀತಿ ನೀವು ಮಾಡುವುದರೆ ದೇವರ ಆತ್ಮ ನಿಮ್ಮನ್ನು ಅಭಿಷೇಕಿಸ್ತಾನೆ, ನಿಮ್ಮನ್ನು ಉಪಯೋಗ ಮಾಡ್ತಾನೆ. ಮತ್ತು ದೇವರ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ, ಎಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ ಬಿಡುಗಡೆ ಹೊಂದುತ್ತೀರಿ. ಅದಕ್ಕೆ ವಾಪಸ್ ಪೌಲ ಹೇಳ್ತಾನೆ, ಪವಿತ್ರಾತ್ಮನಿಗೆ ದುಃಖ ಕೊಡಬಾರದು ಎಂಬುದಾಗಿ ಹೇಳ್ತಾನೆ. ಇನ್ನು ಪುನಃ ನಾವು ನೋಡ್ತೇವೆ, ಇನ್ನೊಂದು ಕಡೆಯಲ್ಲಿ ಪವಿತ್ರಾತ್ಮನು ನಂದಿಸಬಾರದು ಎಂಬುದಾಗಿ ನೋಡ್ತೇವೆ. ನಾವು ನೋಡುವ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದು 5ನೇ ಅಧ್ಯಾಯದಲ್ಲಿ 16ರಿಂದ 22ನೇ ವಾಕ್ಯ ತನಕ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ. ಎಲ್ಲ ಸಮಯದಲ್ಲಿ ಸಂತೋಷ ಪಡಬೇಕು. ನೀವು ದುಃಖದಲ್ಲಿರುವುದು, ನೀವು ಪ್ರಾರ್ಥನೆ ಮಾಡಿದಿರುವುದು ಪವಿತ್ರಾತ್ಮನಿಗೆ ನಂದಿಸುತ್ತದೆ. ಒಂದು ಪಾಪ ದೇವರ ಮಕ್ಕಳು ಮಾಡೋದು ಪವಿತ್ರ ದುಃಖ ಕೊಡುವುದೆಂದರೆ ನಿಮ್ಮಲ್ಲಿರುವ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಬಿಡದಿದ್ದರೆ, ದೇವರ ಬಗ್ಗೆ ಅವಿಧರಾಗಿದ್ದರೆ ಪವಿತ್ರಾತ್ಮನು ದುಃಖ ಪಡುತ್ತಾನೆ ಎಂಬುದಾಗಿ ಅದರ ಅರ್ಥವಾಗಿದೆ. ಮತ್ತು ಪವಿತ್ರ ನಂದಿಸುವುದರ ಅರ್ಥವಾಗಿದೆ, ನಿಮ್ಮ ಒಳಗೆ ದೇವರ ಆತ್ಮನಿದ್ದಾನೆ, ಪ್ರಾರ್ಥನೆ ಮಾಡಬೇಕು. ನಿಮ್ಮ ಆತ್ಮನಲ್ಲಿ ಆತನು ಹೇಳುತ್ತಾನೆ. ನೀವು ಪ್ರಾರ್ಥನೆ ಮಾಡಿ ಆಲಸ್ಯತನ ಮಾಡುವುದು ಆದರೆ ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಸಂತೋಷ ಪಡೆದೇ ನೀವು ಗುಣಗುಟ್ಟುವುದಾದರೆ ಪವಿತ್ರಾತ್ಮನನ್ನು ನಂದಿಸ್ತೀರಿ. ಅದನ್ನು ಮಾಡಬಾರದು. 18ನೇ ವಾಕ್ಯ, ಎಲ್ಲದರಲ್ಲಿಯೂ ಕರ್ತನ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನವರಿಗೆ ಬಂದ ದೇವರ ಚಿತ್ತ. ನಿಮ್ಮ ಚಿತ್ತದಲ್ಲಿ ಯಾವ ಸಂಗತಿಗಳು ಬಂದರೂ ಅದು ಒಳ್ಳೆಯದ ಸಂಗತಿಗಳಿರುವುದು, ಕೆಟ್ಟ ಪ್ರತಿಯೊಂದು ನಿಮ್ಮ ಆಗುವ ಸನ್ನಿವೇಶಗಳಲ್ಲಿ, ಸೋದಗಳಲ್ಲಿ ನೀವು ಗುಣಗುಟ್ಟುವರಾಗಬಾರದು. ಗುಣಗುಟ್ಟುವುದಾದರೆ ಪವಿತ್ರಾತ್ಮನನ್ನು ನಂದಿಸ್ತೀರಿ. ಅದೇ ಬರೀ ಎಲ್ಲ ಸಮಯದಲ್ಲಿ ಸ್ತೋತ್ರ ಮಾಡಬೇಕು, ದೇವರನ್ನು ಘನಪಡಿಸಬೇಕು. ಎಷ್ಟು ದೇವರಿಗೆ ನೀವು ನಿಮ್ಮ ಬಾಯಿಂದ ಸ್ತುತಿ ಮಾಡುತ್ತಾರೋ, ಸ್ತೋತ್ರ ಮಾಡುತ್ತಾರೋ, ಅಷ್ಟು ಪವಿತ್ರಾತ್ಮನು ನಿಮ್ಮ ಜೀವಿತಕ್ಕೆ ಕಾರ್ಯ ಮಾಡುತ್ತಾನೆ. ಇಲ್ಲದ್ರೆ ಪವಿತ್ರಾತ್ಮನ ನಂದಿಸ್ತಾ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲ ಎಲ್ಲದರಲ್ಲಿ ನೀವು ಕರ್ತನ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಬಂದ ದೇವರ ಚಿತ್ತ. ಮತ್ತು 19ನೇ ಪವಿತ್ರಾತ್ಮನು ನಂದಿಸಬೇಡಿ. ಅನೇಕ ದೇವರ ಮಕ್ಕಳು ಎಂದಿಗೂ ಪವಿತ್ರಾತ್ಮನ ನಂದಿಸಬಾರದು. ಪವಿತ್ರ ನಂದಿಸಿದ ಪಾಪ ಯಾವುದಂದರೆ ಪ್ರಾರ್ಥನೆ ಮಾಡದಿರುವುದು, ದೇವರಿಗೆ ಸ್ತುತಿ ಸ್ತೋತ್ರ ಮಾಡದಿರುವುದು. ಈ ಪಾಪವು ಪವಿತ್ರಾತ್ಮನ ಗುಣಗುಟ್ಟುವುದು ಇದು ಇದು ಮುಂದಿಗೂ ಮಾಡಬೇಡಿರಿ. ಅನಂತರ ನಿಂದು ಪಾಪವಾದರೆ ಪ್ರವಾದನೆಯನ್ನು ಈನ್ಯಸಬೇಡಿರಿ. ದೇವರಾತ್ಮನ ತನ್ನ ಸೇವಕರ ಮುಖಾಂತರ, ತನ್ನ ಪ್ರವಾದಿಗಳ ಮುಖಾಂತರ ನಿಮಗೆ ಪ್ರವಾದನೆ ಕೊಡುವಾಗ ಪ್ರವಾದನೆಯನ್ನು ಈನ್ಯಸಬಾರದು. ಅದೆಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಬದಲಾಗಿಟ್ಟುಕೊಳ್ಳಿರಿ. ಪ್ರತಿಯೊಂದು ಪ್ರವಾದಗಳನ್ನು ದೇವರ ವಾಕ್ಯದ ಮುಂದೆ ಪರೀಕ್ಷಿಸಿರಿ. ಪ್ರತಿಯೊಂದು ಪ್ರವಾದನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿರುತ್ತದೆ. ಅನುಗುಣವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಿರಿ. ಒಂದು ವೇಳೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುತ್ತೆ ಅದನ್ನು ಬಿಟ್ಟು ಬಿಡಿರಿ. ಆದರೆ ಪವಿತ್ರಾತ್ಮನನ್ನು ನಂದಿಸಬಾರದು. ಆತೊಬ್ಬ ವ್ಯಕ್ತಿಯಾಗಿದ್ದಾನೆ. ನೀವು ಪವಿತ್ರಾತ್ಮನ ನಂದಿಸಿದರೆ, ಪವಿತ್ರಾತ್ಮ ದುಃಖ ಪಡಿಸಿದರೆ, ಪವಿತ್ರಾತ್ಮ ನಿಮಗೋಸ್ಕರವಾಗಿ ಕಣ್ಣೀರಿಡುತ್ತಾನೆ ಅಥವಾ ದುಃಖ ಪಡುತ್ತಾನೆ. ಅಷ್ಟರಲ್ಲೇ ದೇವರ ಸೇವಕರಿಗೆ ನೀವು ವಿಧೇಯರಾಗಬೇಕು. ಅಪೊಸ್ತಲ ಪೌಲನು ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವ್ರ ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವ್ರ ವ್ಯಸನ ಪಡೆದೇ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವ್ರ ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಅಪೊಸ್ತಲ ಪೌಲನು ಪ್ರತಿಯೊಂದು ಸಭೆಯಲ್ಲಿ ದೇವರು ನಿಮಗೆ ಸಭಾ ಪಾಲು ಕೊಟ್ಟಿದ್ದೇನೆ. ಅವ್ರು ನಿಮ್ಮೊಂದು ಆತ್ಮೀಯ ತಂದೆಯಾಗಿ ದೇವರು ಇಟ್ಟಿದ್ದಾರೆ. ಆ ಸಭಾ ಪಾಲಕರು ನಿಮಗೆ ಅವರದ್ದೇ ಪ್ರಾರ್ಥನೆ ಮಾಡುತ್ತಾರೆ. ನಿಮ್ಮ ಆತ್ಮಕ್ಕೆ ಉತ್ತೇಜನ ಆಗುವಂಥ ದೇವರ ವಾಕ್ಯನ ಅವರು ಪ್ರಸಂಗಿಸ್ತಾರೆ, ಬೋಧಿಸ್ತಾರೆ, ಬುದ್ಧಿ ಹೇಳ್ತಾರೆ. ಅಪೊಸ್ತಲ ಹೇಳ್ತಾನೆ, ನಿಮ್ಮ ಸಭೆಯಲ್ಲಿ ನಿಮಗೋಸ್ಕರ ಸಭಾ ನಾಯಕರನ್ನು, ಸಭಾ ಪಾಲಕರನ್ನು ಗೌರವಿಸಬೇಕು, ಅವ್ರನ್ನು ಸನ್ಮಾನಿಸಬೇಕು. ಅವರ ವಿರುದ್ಧವಾಗಿ ಮಾತನಾಡಬಾರದು, ಅವರ ಬಗ್ಗೆ ತೀರ್ಪು ಮಾಡಬಾರದು. ಅವರು ಕೊಡುವುದ ಬುದ್ಧಿ ಮಾತು, ಅವರು ಕೊಡುವ ಉಪದೇಶ ವಿಧೇಯರಾಗಬೇಕು. ಯಾಕಂದರೆ ಅವರು ನಿಮ್ಮ ಆತ್ಮಕ್ಕಾಗಿ ಕುರುಬರಾಗಿದ್ದಾರೆ, ನಿಮ್ಮ ಆತ್ಮಗಳ ಲೆಕ್ಕ ಕೊಡುವರಾಗಿದ್ದಾರೆ. ಒಂದು ವೇಳೆ ನೀವು ಅವರ ಮಾತಿಗೆ ಅವಿದರೆ ಅವರು ವ್ಯಸನ ಪಡುತ್ತಾರೆ, ಅವ್ರು ದುಃಖ ಪಡೋದು ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಯೆರೆಮೀಯ 13:17 ವಾಕ್ಯದಲ್ಲಿ ಯೆರೆಮೀಯನು ಆ ಯೆಹೂದ್ಯರಿಗೆ ಅವನು ಎಚ್ಚರಿಕೆ ಕೊಡ್ತಾನೆ, ಪ್ರವಾದನೆ ಮಾಡ್ತಾನೆ. ಮತ್ತು ಅವರು ಕೇಳಿದೆ, ಅವನು ಹೇಳ್ತಾನೆ, ನಾನು ಅವರಿಗೋಸ್ಕರ ಕೂಗುತ್ತೇನೆ. ಆಗುತ್ತೆ ದೇವರ ಆತ್ಮನೂ ಕೂಗುತ್ತಾನೆ. ನೀವು ಪಶ್ಚಾತ್ತಾಪ ಪಡೆದಿದ್ದರೆ ಯೇಸು ಕ್ರಿಸ್ತನು ಕೂಗುತ್ತಾನೆ. ಅದಕ್ಕೋಸ್ಕರ ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕು, ದೇವರನ್ನ ಪ್ರಾರ್ಥನೆ ಉತ್ತರ ಕೊಡಬೇಕು, ಕಷ್ಟಗಳಿಂದ ಬಿಡುಗಡೆ ಹೊಂದಬೇಕು. ಆಗೋದಕ್ಕೆ ನೀವು ಪವಿತ್ರಾತ್ಮನ ದುಃಖಪಡಿಸಬಾರದು, ಪವಿತ್ರಾತ್ಮನ ನಂದಿಸಬಾರದು. ದೇವರ ಸೇವಕರ ಮಾತಿಗೆ ವಿಧೇಯರಾಗಿ ನಡೆಯಬೇಕು. ಈ ರೀತಿ ನಡೆಯುವುದರೆ ನೀವು ಈ ಭೂಲೋಕದಲ್ಲಿ ಆಶೀರ್ವಾದ ಹೊಂದುತ್ತೀರಿ, ದೀರ್ಘ ಆಯುಷ್ಯನ್ನು ಅನುಭವ ಮಾಡುತ್ತೀರಿ. ಯಾಕಂದರೆ ದೇವರ ಚಿತ್ತವಾಗಿದೆ. ದೇವರ ಸೇವಕರಿಗೆ ವಿಧೇಯರಾಗಬೇಕು. ಯಾಕಂದರೆ ಅವರು ನಿಮ್ಮ ಮೇಲೆ ಇಟ್ಟಿದ್ದಾರೆ, ಆತ್ಮೀಯ ಕುರುಬರಾಗಿಕೊಂಡು. ಅದಕ್ಕೋಸ್ಕರ ಅವರ ಮಾತಿಗೆ ವಿಧೇಯರಾಗಬೇಕು ಎಂದು ಅಪೊಸ್ತಲ ಪೌಲನಲ್ಲಿ ಇಬ್ರಿ 13:17 ವಾಕ್ಯದಲ್ಲಿ ಹೇಳ್ತದೆ. ಒಂದು ಅವರು ದುಃಖದಲ್ಲಿ ಇರುವುದು ಅದು ನಿಮಗೆ ಒಳ್ಳೆಯದಲ್ಲ. ಅದಕ್ಕೆ ದೇವರ ಸೇವಕರನ್ನು ಸಂತೋಷ ಪಡಬೇಕಾದರೆ ಅವರಿಗೆ ನೀವು ವಿಧೇಯರಾಗಬೇಕು. ಆಗ ಅವರು ನಿಮಗೆ ಸಂತೋಷ ಪಡೆದ ಅವರ ಸೇವೆಯಲ್ಲಿ ಅವರು ಸಂತೋಷ ಪಡೆದ ಈ ರೀತಿ ನೀವು ಆಗಬೇಕು. ಮತ್ತು ಅಪೊಸ್ತಲ ಪೌಲನಲ್ಲಿ ಹೇಳುವನಾಗಿದ್ದಾನೆ. ಮೂರನೇ ಸಂಗತಿ ನೋಡ್ತೇವೆ,
ಬರೀ ದೇವರ ವಾಕ್ಯಕ್ಕೆ ನೀವು ಅವಿಧರಾಗುವುದಾದರೆ ದೇವರ ಶಿಕ್ಷೆಯು ಬರುತ್ತದೆ. ಪ್ರೇರೆ ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 5ರಿಂದ 11ನೇ ವಾಕ್ಯ ತನಕ, ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ್ದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದರು. ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನನ್ನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತೆ ಅಂತ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳನ್ನು ನಡೆಸ್ತಾನೆ. ಹೇಳ್ತಾನೆ, ಒಂದು ವೇಳೆ ದೇವರ ವಾಕ್ಯಕ್ಕೆ ನಾವು ಅವಿಧರಾಗುವುದಾದರೆ ದೇವರು ನಿಮ್ಮ ತಂದೆಯಾಗಿದ್ದಾನೆ. ಆತನು ಬಯಸ್ತಾನೆ ಪ್ರತಿ ದೇವರ ವಾಕ್ಯ ವಿಧೇಯರಾಗಬೇಕು. ಒಂದು ವೇಳೆ ಅವಿಧರಾದರೆ ಅದು ಪ್ರೀತಿ ನಿಮ್ಮನ್ನು ಶಿಕ್ಷಿಸ್ತಾನೆ, ಆ ಶಿಕ್ಷೆಯನ್ನು ಸಹಿಸಿಕೊಳ್ಳಬೇಕು ಎಂಬುದೇ ಅಪೊಸ್ತಲನು ಹೇಳ್ತಾನೆ. 8ನೇ ವಾಕ್ಯದ ಓದ್ತಾನೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವಂತೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಅದು ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿನ ಸಮಾಧಾನವನ್ನು ಉಂಟು ಮಾಡುತ್ತದೆ. ಅತಿ ಸ್ಪಷ್ಟ ಹೇಳ್ತೇನೆ, ಒಂದು ವೇಳೆ ದೇವರು ಮಾತನಾಡಿದ ಆ ಮಾತಿಗೆ, ಆತನ ಆಜ್ಞೆಗಳಿಗೆ, ಆತನ ಸೇವಕ ಕೊಡುವಂಥ ಆ ಬುದ್ಧಿ ಮಾತುಗಳಿಗೆ, ಆತನ ಸೇವಕ ಕೊಡುವಂಥ ಉಪದೇಶಕ್ಕೆ ಪ್ರೇರೆ ಅಥವಾ ಪ್ರವಾದನೆ ವಾಕ್ಯಗೆ, ಪವಿತ್ರಾತ್ಮ ಮಾತನಾಡುವ ವಾಕ್ಯಕ್ಕೆ ಅವಿಧೇಯರಾಗುವುದಾದರೆ ಮಾತ್ರವೇ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸು ನಿಮ್ಮನ್ನು ಕ್ರಯತ್ಕೊಂಡಿದ್ದಾನೆ. ನೀವು ಯಾರು ಯೇಸು ನಂಬಿಕಿಟ್ಟವರು ಯಾರು ನರಕಕ್ಕೆ ಹೋಗಬಾರದು. ಪ್ರತಿಯೊಬ್ಬರು ದೇವರು ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಯೇಸು ನಂಬಿಕಿಟ್ಟ ಪ್ರತಿಯೊಬ್ಬರ ಹೆಸರು ಜೀವದ ಪಟ್ಟಿಯಲ್ಲಿ ಬರೆದಿದ್ದಾನೆ. ಅದಕ್ಕೋಸ್ಕರ ದೇವರು ಪ್ರೇರೆ ನೀವು ದೇವರ ವಾಕ್ಯ ಅವಿಧೇಯರಾದರೆ ಅದನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಆ ಶಿಕ್ಷೆ ಬರುವಾಗ, ಆ ಕಷ್ಟಗಳು ಬರುವಾಗ ನೀವು ಅದನ್ನು ಸಹಿಸಿಕೊಳ್ಳಬೇಕು, ಅದರಲ್ಲಿ ಪಶ್ಚಾತ್ತಾಪಡಬೇಕು. ಅದರ ಮಗ ದೇವರು ಪರಿಪೂರ್ಣ ಪರಿಶುದ್ಧಗೊಳಿಸ್ತಾನೆ ಎಂಬುದಾಗಿ ಅಲ್ಲಿ ಅಪೊಸ್ತಲನು ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನವಾಗಿರುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅನೇಕರಿಗೆ ಈ ಯೂಟ್ಯೂಬ್ ಶೇರ್ ಮಾಡಿ, ಪ್ರೇರೆ ಕಮೆಂಟ್ ಮಾಡಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತ ನಾಮ ನೀನು ಸ್ತೋತ್ರ ಕೊಂಡಾಡ್ತೇನೆ. ಯೇಸುದ ಮುಖಾಂತರ ನೀನು ಮಾತನಾಡಿದ ಪ್ರತಿಯೊಂದು ವಾಕ್ಯಕ್ಕೆ ಕೇಳಿ ನಿನ್ನ ಮಕ್ಕಳು ನಿಂದಿಗೂ ನಿನಗೆ ದುಃಖ ಕೊಡದೆ ನಿನ್ನ ವಾಕ್ಯ ವಿದ್ಯಾರ್ಥಿ ನಡುವಂಥ ಆ ವಿದ್ಯತೆ ಹೃದಯವನ್ನು, ವಿದ್ಯತೆ ಮನಸ್ಸನ್ನು, ವಿದ್ಯತೆ ಆತ್ಮನ ಪ್ರತಿಯೊಬ್ಬರನ್ನು ಕೊಡಬೇಕು ತಂದೆ ದೇವರೇ. ಮತ್ತು ಪ್ರತಿಯೊಬ್ಬರಿಗೆ ನೀನು ಅವರೆಲ್ಲ ಕಷ್ಟಗಳಿಂದ, ಅವರ ರೋಗಗಳಿಂದ, ಅವರ ಬಡತನ, ಕೊರತೆ, ಸಾಲಿಂದ ಪ್ರತಿಯೊಬ್ಬರನ್ನು ಬಿಡುಗಡೆಗೊಳಿಸಿಕೊಂಡು ಪ್ರತಿಯೊಬ್ಬರು ಒಳ್ಳೆಯ ಆರೋಗ್ಯ, ಆಶೀರ್ವಾದ, ಸಮಾಧಾನ, ಸಂತೋಷ, ಆರ್ಥಿಕ ಸಮೃದ್ಧಿ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಈ ಸಂದೇಶ ನೋಡಿದ ಪ್ರತಿಯೊಬ್ಬರ ಮೇಲೆ ನಾನು ಆಶೀರ್ವಾದ ಬೇಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.